ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. RCB ಅದೇ ಹವಾ ಎಲ್ಲಿ ನೋಡಿದರಲ್ಲಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದ್ ಬದಿ ಹೇಳಿ WPL ನಲ್ಲಿ RCB ಮೇಲುಗೈ ಸಾಧಿಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ RCB ಹೋಮ್ ಗ್ರೌಂಡ್ ವಿಷಯ ಪ್ರಸ್ತಾಪವಾಗ್ತಿದೆ. ಹಾಗೇನೆ ಇನ್ನೊಂದು ಕಡೆ ಪುನಃ RCB ಸೇಲ್ ಆಗುತ್ತೆ ಅನ್ನುವ ವಿಷಯಗಳು ಕೂಡ ಹರಿದಾಡ್ತಾ ಇದೆ. ಇದೀಗ ಸದ್ಯದ ಮಟ್ಟಿಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗುವ ಸುದ್ದಿ ಅಂತ ಹೇಳಿದ್ರೆ RCB ಸೇಲ್ ಆಗುತ್ತೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ. ಹಾಲಿ ಚಾಂಪಿಯನ್ ಆದ RCB ಅನ್ನು ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಮಾರಾಟಕ್ಕೆ ಇಟ್ಟಿದೆ. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ RCB ವ್ಯಾಲ್ಯೂ ಬಂದು ಸುಮಾರು 20,000 ಕೋಟಿ ರೂಪಾಯಿ ಆಗಿರ್ತದೆ. ಸೊ ಇದು ಫೈನಲ್ ಮೊತ್ತವೇನಾಗಿರುವುದಿಲ್ಲ, ಇದು ಒಂದು ಅಂದಾಜಿನ ಮೊತ್ತವಾಗಿರ್ತದೆ. ನಿಜವಾದ ಮೊತ್ತ ಎಷ್ಟಿರುತ್ತೆ ಅನ್ನೋದು ಕೂಡ ಇನ್ನು ಸರಿಯಾಗಿ ಗೊತ್ತಿಲ್ಲ. ಒಂದು ಅಂದಾಜಿನ ಮೂಲಕ 18ರಿಂದ 20,000 ಕೋಟಿಗೆ RCB ಬ್ರ್ಯಾಂಡ್ ಮೌಲ್ಯ ಇರಬಹುದು ಅಂತ ಅಂದಾಜಿಸಲಾಗಿದೆ. ಹಿಂದಿನ ಕೆಲವು ತಿಂಗಳುಗಳಲ್ಲಿ RCB ಯನ್ನು ಖರೀದಿ ಮಾಡಲಿಕ್ಕೆ ಕೆಲವೊಂದು ಕಂಪನಿಗಳು ಮುಂದೆ ಬಂದಿದೆ ಅಂತ ನ್ಯೂಸ್ಗಳು ಹರಿದಾಡ್ತಾ ಇತ್ತು. ಆದ್ರೆ ಇದಕ್ಕೆ ಇವಾಗ ಸರಿಯಾದ ಒಂದು ಮಾಹಿತಿ ಸಿಕ್ಕಿದೆ ಅಂತ ಹೇಳ್ಬಹುದು. ಔಷಧಿ ಉದ್ಯಮಿ ಆದಂತಹ ಆದರ್ ಪೂನಾವಾಲಾ ಇದೀಗ RCB ಅನ್ನು ಕೊಳ್ಳಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಮೂಲಕ ಆದರ್ ಪೂನಾವಾಲಾ ಅವರು IPL ನಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಪರೀಕ್ಷಿಸಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ RCB ಒಂದು ಪಾಪ್ಯುಲರ್ ಟೀಮ್ ಆಗಿದೆ, ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಬಿಡ್ ಮಾಡುವುದಾಗಿ ಹೇಳಿದ್ದಾರೆ. ಸೊ ಇದರ ಮೂಲಕ ಅವರು RCB ಯನ್ನು ಖರೀದಿ ಮಾಡಲು ಒಂದು ಶತ ಪ್ರಯತ್ನ ಮಾಡುವುದಾಗಿ ಕೂಡ ಹೇಳಿದ್ದಾರೆ. ಸೊ ಒಂದರ್ಥದಲ್ಲಿ ನಮಗೆ ಗೊತ್ತಾಗೋದೇನಂತ ಹೇಳಿದ್ರೆ, ಕೆಲವೊಂದು ಕಂಪನಿಗಳು ಇತ್ತೀಚೆಗೆ RCB ಯನ್ನು ಖರೀದಿ ಮಾಡಲು ಮುಂದಾಗಿದ್ರು. ಸೊ ಅವರಿಗೆ ಇವರು ಒಂದು ಟಕ್ಕರ್ ಕೊಡುವುದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವರ ಒಂದು ಎಕ್ಸ್ ಖಾತೆಯಲ್ಲಿ ಹೇಳಿರುವ ಪ್ರಕಾರ ಎಷ್ಟು ಬೇಕಾದ್ರೂ ನಾನು ಬಿಡ್ ಮಾಡ್ತೇನೆ ಈ ಒಂದು RCB ಫ್ರಾಂಚೈಸಿಯನ್ನು ಖರೀದಿ ಮಾಡಲು. ಯಾಕಂದ್ರೆ ಇದು ಒಂದು ತುಂಬಾನೇ ಪಾಪ್ಯುಲರ್ ಟೀಮ್ ಆಗಿರ್ತದೆ. ಸೊ ಇಂತಹ ಟೀಮ್ಗಳನ್ನು ಕೊಳ್ಳುವುದು ನನ್ನ ಭಾಗ್ಯ ಅಂತ ಅವರು ಬರೆದುಕೊಂಡಿದ್ದಾರೆ. ಆದ್ರೆ ಅವರು ಇಲ್ಲಿ ಎಷ್ಟು ಬಿಡ್ ಮಾಡ್ತಾರೆ ಅನ್ನೋದು ಕೂಡ ಅವರು ಇಲ್ಲಿ ಬಹಿರಂಗ ಪಡಿಸಿಲ್ಲ. ಒಂದ್ ಲೆಕ್ಕದಲ್ಲಿ ಹೇಳೋದಾದ್ರೆ ಅವರು ಬಿಡ್ ಮಾಡ್ತೇನೆ ಅಂತ ಮಾತ್ರ ಹೇಳಿದ್ದಾರೆ. ಅದು ಬಿಟ್ರೆ ಎಷ್ಟು ಬಿಡ್ ಮಾಡ್ತೇನೆ ಅಂತ ಇಲ್ಲಿ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ. ಉಳಿದ ಕಂಪನಿಗಳಂತೆ ಇವರು ಕೂಡ ಬಿಡ್ ಮಾಡಬಹುದು. ಒಂದ್ ವೇಳೆ ಇವರ ಅದೃಷ್ಟ ಚೆನ್ನಾಗಿದ್ದರೆ RCB ಇವರ ಪಾಲಿಗೆ ಬರಬಹುದು. ಮೇನ್ ಆಗಿ ನೋಡೋದಾದ್ರೆ ಲೆಜೆಂಡರಿ ಪ್ಲೇಯರ್ ನಮ್ಮ ವಿರಾಟ್ ಕೊಹ್ಲಿ ಇರ್ತಾರೆ. ಹಾಗೇನೆ WPL ನಲ್ಲಿ ಸ್ಮೃತಿ ಮಂದನ ಅಂತಹ ಉತ್ತಮ ಆಟಗಾರರನ್ನು ಹೊಂದಿರುವ RCB ಇದೀಗ ತುಂಬಾನೇ ಪಾಪ್ಯುಲರ್ ಟೀಮ್ ಆಗಿರ್ತದೆ. ಸೊ RCB ಯನ್ನು ಖರೀದಿ ಮಾಡುವುದು ಎಲ್ಲರ ಒಂದು ಕನಸಾಗಿರ್ತದೆ. ಹಾಗೇನೆ ಅದು ಇವರ ಕನಸು ಕೂಡ ಆಗಿದೆ. ಯಾರೇ RCB ಯನ್ನು ಕೊಂಡ್ರು ಕೂಡ RCB ನಮ್ಮ ಫೇವರೆಟ್ ಟೀಮ್ ಆಗಿರ್ತದೆ. ನಾವು ಯಾವಾಗಲೂ RCB ಗೆ ಸಪೋರ್ಟ್ ಮಾಡಿಯೇ ಮಾಡ್ತೇವೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.